ನಮಸ್ಕಾರ ವೀಕ್ಷಕರೇ, ನಾವಿರುವ ಈ ಸಾಮಾಜಿಕ ಬದುಕಿನಲ್ಲಿ, ಜೀವನದಲ್ಲಿ ವಾಸ್ತವಿಕ ಬದುಕಿನ ಕೆಲವು ಆಧ್ಯಾತ್ಮಿಕ ವಿಚಾರಗಳನ್ನು, ವಾಸ್ತವಿಕ ಬದುಕಿನ ಜನರ ನಡೆನುಡಿ, ಭಾವನೆಗಳು ಯಾವ ರೀತಿ ಬದಲಾಗಿದೆ, ಯಾವ ರೀತಿ ಇದೆ ಎನ್ನುವ ಕೆಲವು ಮಹತ್ವದ ವಿಷಯಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಇಲ್ಲಿ ನಾವಿರುವ ಈ ಸಮಾಜದಲ್ಲಿ ಜೀವನವು ನಾವು ಅಂದುಕೊಂಡಿದ್ದು ಇವರೆಲ್ಲರೂ ನಮ್ಮವರೇ ಎಂದು, ಆದರೆ ಇಲ್ಲಿ ಬದುಕು ಅಂದಿದ್ದು ನೀನು ಅಂದುಕೊಂಡಂಗಿಲ್ಲ ಎಂದು. ಬಯಸದೆ ಬಂದವರು ಬಯಸಿದಾಗ ದೂರಾದರು. ಎಲ್ಲರಿಗೂ ನೀನು ಒಳ್ಳೆಯವನೇ, ಆದರೆ ನಿನ್ನ ಹತ್ತಿರ ಹಣ ಇದ್ದರೆ ಮಾತ್ರ, ಆಸ್ತಿ ಅಂತಸ್ತು ಇದ್ದರೆ ಮಾತ್ರ ನೀನು ಎಲ್ಲರೂ ನನ್ನವರೇ, ನಮ್ಮವರೇ ಎಂದು ವಿಚಾರ ಮಾಡಿದಂಗೆ ಎಷ್ಟೋ ಜನರು ನಿನ್ನ ಸೋಲಿಗಾಗಿ ನೀನು ಬೀಳುವುದನ್ನೇ ಕಾಯುತ್ತಿರುತ್ತಾರೆ, ಕುಳಿತಿರುತ್ತಾರೆ. ಹೇಗಿದೆ ಪ್ರಪಂಚ? ಸ್ವಾರ್ಥದ ಲೋಕ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಸತ್ಯ ಎನ್ನೊಂದು ಈ ಭೂಮಿ ಮೇಲೆ ಸದಾ ಜೀವಂತವಾದದ್ದು. ಸುಳ್ಳು ಕ್ಷಣಿಕ ಹಾಗೂ ಅದು ಸುಖವನ್ನು ಕೊಡಲಾರದು. ನಮ್ಮ ರಾಷ್ಟ್ರೀಯ ಲಾಂಛನದಲ್ಲಿ ಸತ್ಯಮೇವ ಜಯತೆ ಎಂಬ ಬರಹವನ್ನು ಕಾಣಬಹುದು. ಸತ್ಯ ಮತ್ತು ಸತ್ಯವಂತರಿಗೆ ಎಂದಿದ್ದರೂ ಜಯವಿದೆ. ಸತ್ಯಂ ಶಿವಂ ಸುಂದರಂ ಎಂಬ ಮಾತು ಸತ್ಯದ ಮಹತ್ವವನ್ನು ತಿಳಿಸುತ್ತದೆ. ಸುಳ್ಳಿನ ಒಳನಾಟ ಕೆಸರೊಳಗೆ ಮುಳ್ಳು ತುಳಿದಂತೆ. ಮುಳ್ಳಿನಿಂದ ಮನುಷ್ಯನು ತನ್ನ ಗೌರವ, ಸುಳ್ಳಿನಿಂದ ಮನುಷ್ಯನು ತನ್ನ ಗೌರವ, ನಂಬಿಕೆ, ವಿಶ್ವಾಸ ಕಳೆದುಕೊಳ್ಳುವುದರ ಜೊತೆಗೆ ಮಾನಸಿಕವಾಗಿ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಬೇಕಾಗುತ್ತದೆ. ಸುಳ್ಳು ಒಂದು ಬಲೆ ಇದ್ದ ಹಾಗೆ, ಅದರಲ್ಲಿ ಸಿಕ್ಕಿಬಿದ್ದರೆ ಹೊರಬರುವುದು ಕಷ್ಟ. ಸತ್ಯ ಎಂಬ ಬೆಳಕಿನ ಹಾದಿಯಲ್ಲಿ ನಡೆದು ಜೀವನವನ್ನು ಸಾರ್ಥಕಗೊಳಿಸಬೇಕು. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಹಿಂದೆ ಒಂದು ಕಾಲ ಇತ್ತು, ಮಗನು ತಪ್ಪು ಮಾಡಿದಾಗ ತಂದೆಯಾದವನು ಬೈದು ಹೊಡೆದು ಬುದ್ಧಿ ಹೇಳುವುದು. ಆದರೆ ಈ ಕಾಲದಲ್ಲಿ ಅದು ಉಳಿದಿಲ್ಲ. ಹಿಂದೆ ತಂದೆಯಾದವನು ಕಪಾಳಕ್ಕೆ ಹೊಡೆದರೆ ಏನು ಹೇಳದೆ ತಲೆ ಕೆಳಗೆ ಹಾಕಿ ಸುಮ್ಮನೆ ಇರುತ್ತಿದ್ದರು. ಆದರೆ ಜನರ ಸಂಸ್ಕೃತಿ, ಸಂಸ್ಕಾರದಲ್ಲಿ ಬಹಳಷ್ಟು ಬದಲಾಗಿದೆ. ತಂದೆ ತಾಯಿಯವರಿಗೆ ಬೆಲೆ ಕೊಡದ ಈ ಜನ ಇನ್ನು ಸಮಾಜದ ಜನರಿಗೆ ಯಾವ ರೀತಿ ಬೆಲೆ ಕೊಡುತ್ತಾರೆ? ಜೀವನದಲ್ಲಿ ಕೆಲವೊಂದು ಗಂಡ ಹೆಂಡತಿಯ ಜೋಡಿ ಹೇಗಿರ್ತದೆ ಅಂದರೆ, ಸಂಸಾರದಲ್ಲಿ ಹೆಂಡತಿ ಸರಿ ಇದ್ದರೆ ಗಂಡ ಸರಿ ಇರಲ್ಲ, ಮತ್ತು ಗಂಡ ಸರಿ ಇದ್ದರೆ ಹೆಂಡತಿ ಸರಿ ಇರಲ್ಲ. ಇದು ವಾಸ್ತವಿಕ ಸತ್ಯ. ಇವರಿಬ್ಬರು ಅನ್ಯೋನ್ಯತೆಯಿಂದ ಇದ್ದರೆ ಹಣೆ ಬರ ಸರಿ ಇರಲ್ಲ. ಇಂದಿನ ವಾಸ್ತವಿಕ ಜೀವನದಲ್ಲಿ ಇಂಥ ಜೋಡಿಗಳೇ ಹೆಚ್ಚು. ನಮ್ಮ ಜೀವನದಲ್ಲಿ ಮನುಷ್ಯನಿಗೆ ಭಯ ಅನ್ನೋದು ಯಾವತ್ತೂ ಇರಬಾರದು. ಭಯವು ಮನುಷ್ಯನ ಜೀವನವನ್ನೇ ಹಾಳು ಮಾಡಿಬಿಡುತ್ತದೆ.
ಸಾಧಿಸುತ್ತೇನೆ ಎಂಬ ಆತ್ಮವಿಶ್ವಾಸ ಇದ್ದರೆ ನೀನು ಸಾಧಕನಾಗುತ್ತೀಯ. ಸರಿಯಾಗಿ ಗುರಿ ಇಟ್ಟುಕೊಂಡು ಧೈರ್ಯದಿಂದ ದುಡಿದು ಬದುಕುತ್ತೇನೆ ಎಂಬ ಛಲ ಇರಬೇಕು. ಇದುವೇ ಜೀವನ. ಮಾಡುವ ಕೆಲಸದ ಗುಟ್ಟನ್ನು ಯಾವತ್ತೂ ಬೇರೆ ಜನಕ್ಕೆ ಹೇಳಬಾರದು. ಈ ಸ್ವಾರ್ಥದ ಪ್ರಪಂಚದಲ್ಲಿ ಕಾಲು ಎಳೆಯುವರೇ ಹೆಚ್ಚು ಜನರು ಈ ಸಮಾಜದಲ್ಲಿ. ನಾವಿರುವ ಸಾಮಾಜಿಕ ಜೀವನದಲ್ಲಿ ಈ ಸಮಾಜ ಜನರು ಆಸ್ತಿ, ಅಂತಸ್ತು, ಅಧಿಕಾರ, ಹಣಕ್ಕೆ ಕೊಟ್ಟಷ್ಟು ಬೆಲೆ ಈ ಮನುಷ್ಯನಿಗೆ ಕೊಡಲ್ಲ. ಏಕೆಂದರೆ ಈ ಕಲಿಯುಗದಲ್ಲಿ ಮನುಷ್ಯನು ಗುಣಕ್ಕಿಂತ ಹಣವೇ ಮುಖ್ಯ ಎಂದು ಭಾವಿಸುವ ಜನರು ಹಣ ಇದ್ದರೆ ಮಾತ್ರ ಗುರುತಿಸುತ್ತಾರೆ. ಹಣ ಇಲ್ಲ ಅಂದರೆ ಬೆಲೆ ಇಲ್ಲ ಈ ಕಾಲದಲ್ಲಿ. ತುಳಿಯೋಕೆ ಶತ್ರುಗಳು ಇದ್ದರೆ ಕಾಪಾಡೋಕೆಯ ಭಗವಂತನು ಇದ್ದೇ ಇರುತ್ತಾನೆ. ಆದರೆ ಬದುಕುವ ಧೈರ್ಯ ಹೊಂದಿದ್ದರೆ ಸಾಕು. ಅಂಥ 1000 ವೈರಿಗಳು ಬಂದರೂ ಸಹ ಜೀವನ ಮಾಡಿ ತೋರಿಸುತ್ತೇನೆ ಎಂಬ ಆತ್ಮವಿಶ್ವಾಸ ಇರಬೇಕು. ಇದುವೇ ಸ್ವಾಭಿಮಾನದ ಬದುಕು. ನಾವಿರುವ ಸಮಾಜದಲ್ಲಿ ನಾವು ಮಾಡುವ ಕೆಲಸ ಕಾರ್ಯಗಳು, ಸೇವೆಗಳು ಈ ಸಮಾಜಕ್ಕಾಗಿ ಒಳ್ಳೆಯದಾಗಿರಬೇಕು. ಸಮಾಜ ಜನರಿಗೆ ಉಪಯೋಗವಾಗಿರಬೇಕು. ಜನಮೆಚ್ಚುವ ಕೆಲಸ ಆಗಿರಬೇಕು. ಎಲ್ಲರಿಗೆ ಬೆಳಕು ಕೊಡುವ ಥರ ಇರಬೇಕೇ ಹೊರತು ಕತ್ತಲೆಗೆ ತಳ್ಳುವ ಥರ ಇರಬಾರದು. ನಮ್ಮ ಜೀವನ ಅನ್ನೋದು ಸದಾ ಹರಿಯುತ್ತಿರುವ ನದಿ ಥರ ಇರಬೇಕು. ಇದಕ್ಕೆ ಕೊನೆ ಇಲ್ಲದ ಪಯಣ. ಯಾವ ರೀತಿ ನದಿಯು ಈ ನಿಸರ್ಗದಲ್ಲಿ ಮಾನವನ ಕುಲಕ್ಕೆ ಉಪಯೋಗವೋ ಹಾಗೆಯೇ ಮನುಷ್ಯನು ಕೂಡ ನದಿ ಹಾಗೆ ಇರಬೇಕು. ಇಲ್ಲಿ ಯಾವುದೂ ಶಾಶ್ವತವಲ್ಲ, ಯಾವುದೂ ನಮ್ಮ ಜೊತೆ ಬರುವುದಿಲ್ಲ. ನಮ್ಮ ಬದುಕಿನ ದಿನಗಳಲ್ಲಿ ಉಳಿಯುವುದೇ ಒಂದೇ. ನೀವು ಸಮಾಜಕ್ಕಾಗಿ, ಈ ದೇಶಕ್ಕಾಗಿ ಸಲ್ಲಿಸಿದಂಥ ಸೇವೆಗಳು, ಕೆಲಸ ಕಾರ್ಯಗಳು ಮಾತ್ರ. ನೀವು ಹೋದರೂ ನಿಮ್ಮ ಹೆಸರು ಅಜಮರವಾಗಿ ಉಳಿಯಬೇಕು. ಇದುವೇ ನಿಜವಾದ ಜೀವನ. ನಾವಿರುವ ಈ ಸಮಾಜದಲ್ಲಿ ಗಂಡ ಹೆಂಡತಿಯ ನಂಟು ಬ್ರಹ್ಮ ಹಾಕಿದ ಗಂಟು. ಅರಿತು ಬಾಳುವ ಕಲಿತುಕೊಳ್ಳಬೇಕು. ಇಬ್ಬರ ನಡುವೆ ಆಂತರಿಕ ಅರಿತು ನಡೆಯುವ ಕಲೆ ಇರಬೇಕು. ಇಬ್ಬರ ಒಟ್ಟು ಒಂದಾಗಿರಬೇಕು. ಅವರಲ್ಲಿ ತಾಳ್ಮೆ ಇರಬೇಕು. ಅಂದಾಗ ಮಾತ್ರ ಸಂಸಾರ ಸರಳವಾಗಿ ಸಾಗುತ್ತದೆ. ಹೆಂಡತಿಯು ಗಂಡನನ್ನು ತಾನೇ ಅಪಮಾನಗೊಳಿಸಿ ಇನ್ನೊಬ್ಬರಿಂದ ಅವಮಾನಗೊಳಿಸಿದವಳು ಅವಳು ಯಾವತ್ತೂ ಉದ್ಧಾರ ಆಗಲ್ಲ. ಹೆಂಡತಿ ಅಂದರೆ ಗಂಡನ ಮರ್ಯಾದೆ, ಗೌರವ ತನ್ನವರ ಜೊತೆಯಲ್ಲೇ ಹೋರಾಡುತ್ತಿರುತ್ತಾಳೆ. ಅವಳೇ ನಿಜವಾದ ಹೆಂಡತಿ. ನಾವಿರುವ ಸಮಾಜದಲ್ಲಿ ಮನುಷ್ಯನು ಬದುಕುವ ಕಲೆಯನ್ನು ಕಲಿತುಕೊಳ್ಳಬೇಕಾಗುತ್ತದೆ. ಬದುಕುವುದು ಮುಖ್ಯವಲ್ಲ, ಆದರೆ ಹೇಗೆ ಬದುಕಬೇಕು ಅನ್ನೋದು ಮುಖ್ಯವಾಗಿರುತ್ತದೆ. ಈ ಜಗವೇ ಒಂದು ರಣರಂಗ, ಸಮಾಜ ಒಂದು ನಾಟಕ ರಂಗ. ಇಲ್ಲಿ ನಟಿಸಲು ಬರಬೇಕು. ನಟಿಸಲು ಬರದಿದ್ದರೆ ಸಮಾಜದಲ್ಲಿ ನೀನು ದ್ರೋಹಿಯಾಗಿ ನಿಲ್ಲಬೇಕಾಗುತ್ತದೆ. ಅಳಿಸುವುದು, ನಗಿಸುವುದು ಇದೇ ಸಮಾಜ. ಬದುಕು ಕಲಿಸುವುದು ಇದೇ ಸಮಾಜ. ಸಮಾಜದಿಂದಲೇ ಕಲಿಯಬೇಕಾದ ಬಹಳಷ್ಟಿದೆ. ಒಳ್ಳೆಯವನಾಗಿ ಮಾಡುವುದು ಇದೇ ಸಮಾಜ, ಕೆಟ್ಟವನಾಗಿ ಮಾಡುವುದು ಇದೇ ಸಮಾಜ. ಏನೇ ಕಲಿತುಕೊಳ್ಳೋದರೂ ಈ ಸಮಾಜದಿಂದಲೇ ಕಲಿಯಬೇಕು. ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.